ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸಂಸ್ಕೃತದ ಒಬ್ಬ ಋಷಿ ಸ್ಪಷ್ಟವಾಗಿ ಹೇಳ್ತಾನೆ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಾಸ್ವಮೆ. ಇದರ ಅರ್ಥ, ಹೇ ಭೂಮಂಡಲವೇ, ಹೇ ಭೂತಾಯಿ, ಸಮುದ್ರವೇ ನಿನ್ನ ಸೀರೆ. ಎಷ್ಟು ಚೆನ್ನಾಗಿದೆ ನೋಡಿ, ಸೈಂಟಿಫಿಕಲಿ ಟ್ರೂ ಆಗಿರುವಂತ ಮಾತುಗಳು. ನಮ್ಮ ತಾಯಂದಿರ ಮೈ ಮೇಲೆ ಹೇಗೆ 79 ಭಾಗ 80 ಭಾಗ ಸೀರೆಯಿಂದ ಕೂಡಿದೆಯೋ ಹಾಗೆ ಭೂಮಿ ತಾಯಿಯ ಮೈ ಮೇಲೆ 79 ಭಾಗ 80 ಭಾಗ ನೀರಿದೆ. ಪರ್ವತಗಳು ನಿನ್ನ ಸ್ತನಮಂಡಲಗಳು. ಅದರಿಂದ ಹರಿದಿರ್ತಕ್ಕಂಥ ಗಂಗೆ, ತುಂಗೆ, ಕಾವೇರಿ ಅಂತಹ ನದಿಗಳ ನೀರನ್ನ ಸೇವಿಸಿದ ನಾನೇ ಪುನೀತನು. ಆದ್ರೆ ಏನ್ ಮಾಡೋದು, ನಿನ್ನನ್ನು ಒದ್ಕೊಂಡು ತಿರ್ಗಾಡ್ತಿದ್ದೀನಲ್ಲ. ಕ್ಷಮಸಮ್ಮ ಅಂತ ಹೇಳಿ ಬೆಳಿಗ್ಗೆ ಎದ್ದು ಕೂಡ್ಲೆ ಭೂಮಿ ತಾಯಿಗೆ ವಂದಿಸುವಂತ ಆ ಸಂಸ್ಕಾರ ನನ್ನ ಸಮಾಜ ಜಗತ್ತಿಗೆ ತಿಳಿಸಿಕೊಡ್ತು. ಅಷ್ಟೇ ಅಲ್ಲ, ಅಲೆಕ್ಸಾಂಡರ್ ಅನ್ನೋ ಒಬ್ಬ ವಿದೇಶಿ ದಾಳಿಗ ಭಾರತದ ಮೇಲೆ ದಾಳಿ ಮಾಡಿ ನರ್ಮದಾ ನದಿಯ ತೀರದವರೆಗೆ ಬಂದು ತನ್ನ ದೇಶಕ್ಕೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಭಾರತದ ಒಬ್ಬ ಋಷಿಯನ್ನ ತನ್ನ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ನದಿ ಪಕ್ಕಕ್ಕೆ ಹೋಗ್ತಾನೆ. ಅಲ್ಲಿ ನನ್ನ ದೇಶದ ಋಷಿ ಒಂಟಿ ಕಾಲಲ್ಲಿ ತಪಸ್ ಮಾಡ್ತಾ ನಿಂತಿದ್ರು. ಹೇಗಾದ್ರೂ ಈ ಋಷಿಯನ್ನ ತನ್ನ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ದೇಶದ ಋಷಿ ಹತ್ರ ಹೇಳ್ತಾಳೆ, ಗುರುಗಳೇ ನೀವು ನನ್ನ ದೇಶಕ್ಕೆ ಬರಬೇಕು ಅಂತಂದ. ಅವ ಗುರುಗಳು ಹೇಳಿದ್ರು, ನಾನು ಬರಲ್ಲ, ನೀನು ಹೋಗು, ಇಡೀ ಜಗತ್ತಿನ ದೊಡ್ಡ ಸಾಮ್ರಾಜ್ಯದ ಒಡೆಯ ನಾನು ಅಂತಂದ. ಅವ ಗುರುಗಳು ಹೇಳಿದ್ರು, ನಿನ್ನ ಸಾಮ್ರಾಜ್ಯ ನನಗೆ ತೃಣ ಸಮಾನ ಅಂತಂದ್ರು. ಇದನ್ನ ಕೇಳಿದಂತ ಅಲೆಕ್ಸಾಂಡರ್ಗೆ ಕೋಪ ಬಂದು, ನನ್ನ ಸಾಮ್ರಾಜ್ಯ ನಿಮಗೆ ತೃಣ ಸಮಾನನ, ಹೆಂಗದು ಅಂತ ಕೇಳಿದಾಗ ನನ್ನ ದೇಶದ ಋಷಿ ಹೇಳ್ತಾರೆ, ನೋಡು ಅಲೆಕ್ಸಾಂಡರ್, ನೀನು 1 ವಾರಗಳ ಕಾಲ ಮರಳು ಗಾಡ್ನಲ್ಲಿ ಅಲ್ದಾಡಿದ್ಯ ಅಂತ ಇಟ್ಕೋ, ನಿನ್ನ ಪ್ರಾಣ ಹೋಗುವ ಸಂದರ್ಭ ಒಬ್ಬ ಹುಡುಗ ಬಂದು 1 ಲೋಟ ನೀರು ಕೊಡ್ತೀನಂದ್ರೆ ಅವನಿಗೇನು ಕೊಡ್ತೀಯಾ? ಅಲೆಕ್ಸಾಂಡರ್ ಹೇಳ್ದ, ಪ್ರಾಣ ಉಳಿದ್ರೆ ಸಾಕು, ನನ್ನ ಅರ್ಧ ಸಾಮ್ರಾಜ್ಯ ಕೊಡ್ತೀನಿ ಅಂದ. ಆ ಹುಡುಗ ಅದಕ್ಕೂ ಒಪ್ಪಿದಾಗ ಏನ್ ಮಾಡ್ತೀಯ ಅಂತ ನನ್ನ ಋಷಿ ಮತ್ತೆ ಕೇಳಿದಾಗ, ಪ್ರಾಣ ಉಳಿದ್ರೆ ಮತ್ತೊಂದು ಸಾಮ್ರಾಜ್ಯ ಕಟ್ತೀನ್ರಿ, ಪೂರ್ತಿ ಸಾಮ್ರಾಜ್ಯ ಕೊಡ್ತೀನಿ ಅಂದಾಗ ನನ್ನ ದೇಶದ ಋಷಿ ಕಾಲು ಬಿಟ್ಟು ಕುಣಿತಾರೆ. ನೋಡ್ದಿ ಅಲೆಕ್ಸಾಂಡರ್, ನಿನ್ನ ಇಡೀ ಸಾಮ್ರಾಜ್ಯದ ಬೆಲೆ ಕೇವಲ 1 ಲೋಟ ನೀರಿಗೆ ಸಮಾನ ಅಂತಂದ್ಮೇಲೆ ನನ್ನ ಪಕ್ಕದಲ್ಲಿ ನದಿನೇ ಹರಿತಾ ಇದೆ, ನಾನ್ಯಾಕೆ ನಿನ್ ಸಾಮ್ರಾಜ್ಯಕ್ಕೋಸ್ಕರ ಬರ್ಲಿ ಅಂದಾಗ, ವಾ ಎಂತ ಕಣ್ ತೆರೆಸ್ಬಿಟ್ರು ಅನ್ಕೊಂಡು ಅಲೆಕ್ಸಾಂಡರ್ ನನ್ನ ಸಮಾಜದ ಋಷಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಗ್ತಾನಲ್ಲ, ಅದು ನನ್ನ ಸಮಾಜ ಜಗತ್ತಿಗೆ ಕೊಟ್ಟಂತ ಸಂಸ್ಕಾರ. ಆದ್ರೆ ಇಂದು ನನ್ನ ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ? ಯಾರನ್ನ ಆದರ್ಶ ಪುರುಷರನ್ನಾಗಿ ನನ್ನ ಸಮಾಜ ಸ್ವೀಕರಿಸಬೇಕೋ ಅಂತವರನ್ನ ಆದರ್ಶ ಪುರುಷರಾಗಿ ಸ್ವೀಕರಿಸ್ತಾ ಇಲ್ಲ. ಇದರ ಲಾಭವನ್ನ ಇನ್ನಾವುದೋ ದೇಶಗಳು ಪಡೆದುಕೊಳ್ತಾ ಇದ್ದಾವೆ. ವಿಯೆಟ್ನಾಂ ಅನ್ನೋ ಒಂದು ಪುಟ್ಟ ದೇಶ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕವನ್ನ ಸೋಲಿಸುತ್ತೆ. ಈ ಯುದ್ಧದ ಗೆಲುವನ್ನ ನಾವು ಶಿವಾಜಿ ಮಹಾರಾಜರಿಗೆ ಅರ್ಪಿಸ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಶಿವಾಜಿ ಮಹಾರಾಜರೇ ಮಾದರಿ ಅಂತ ಅಂದಿನ ಸೇನಾ ಮುಖ್ಯಸ್ಥರು ಹೇಳುವಾಗ ನನ್ನ ಸಮಾಜಕ್ಕೆ ಯಾಕೆ ಶಿವಾಜಿ ಮಹಾರಾಜರಂತವರು ಮಾರ್ಗದರ್ಶಕರಾಗ್ತಾ ಇಲ್ಲ, ಮಾದರಿ ಆಗ್ತಾ ಇಲ್ಲ? ಚಿಂತನೆ ಮಾಡಬೇಕಾಗಿದೆ. ಆ ಯುದ್ಧದ ಗೆಲುವಿಗೆ ಕೂಡ ಅಲ್ಲಿನ ರಾಷ್ಟ್ರಪತಿಯು ಕೂಡ ಪ್ರತಿಕ್ರಿಯೆ ಕೊಡ್ತಾನೆ. ಒಂದು ವೇಳೆ ಶಿವಾಜಿ ಮಹಾರಾಜರು ಭಾರತದಲ್ಲಿ ಜನಿಸದೆ ನನ್ನ ದೇಶ ವಿಯೆಟ್ನಾಂನಲ್ಲಿ ಜನಿಸಿದ್ದಿದ್ರೆ ನಾವಿವತ್ತು ಇಡೀ ಜಗತ್ತನ್ನೇ ಆಳ್ತಾ ಇದ್ದೀವಿ ಅಂತ ಅಲ್ಲಿನ ರಾಷ್ಟ್ರಪತಿ ಹೇಳುವಾಗ ನನ್ನ ಸಮಾಜಕ್ಕೆ ಯಾಕೆ ಶಿವಾಜಿ ಮಹಾರಾಜರಂತವರನ್ನ ಮಾರ್ಗದರ್ಶಕರಾಗಿ ಮಾದರಿಯಾಗಿ ಸ್ವೀಕರಿಸಲಾಗ್ತಾ ಇಲ್ಲ? ಚಿಂತನೆ ಮಾಡಬೇಕಾಗಿದೆ. ನನ್ನ ಸಮಾಜ ಖಂಡಿತವಾಗಿ ಬದಲಾಗಬೇಕಾಗಿದೆ. ಯಾವಾಗ ನೂರಾರು ಸಹೃದಯಿಗಳಾದ ಯುವಕ ಯುವತಿಯರು ಭೋಗ ಮತ್ತು ಸುಖ ಸೌಕರ್ಯಗಳ ಲಾಲಸೆಯನ್ನು ತೊರೆದು ದಾರಿದ್ರ್ಯ ಮತ್ತು ಅಜ್ಞಾನದಲ್ಲಿ ಮುಳುಗುತ್ತಿರುವ ಕೋಟಿಗಟ್ಟಲೆ ಭಾರತೀಯರ ಮೇಲ್ಮೈಗಾಗಿ ಶ್ರಮಿಸುವರೋ ಅಂದು ನನ್ನ ಸಮಾಜ ಖಂಡಿತ ಉದ್ಧಾರವಾಗುವುದು ಅಂತ ಸ್ವಾಮಿ ವಿವೇಕಾನಂದರ ಮಾತು ನೆನಪಾಗ್ತಾ ಇದೆ. ಯಾವಾಗ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಬದಲಾದ್ರೆ ಸಾಕು ಅಂತ ಬದಲಾದ್ರೆ ಇಡೀ ಸಮಾಜ ಬದಲಾದ ಹಾಗೆ, ಇನ್ನಾರೂ ಬದಲಾಗಬೇಕಾಗಿಲ್ಲ. 2020ಕ್ಕೆ ಕಲಾಂಜಿ ಅವರ ಕನಸಿನಂತೆ ಈ ದೇಶವನ್ನ ರಾಮರಾಜ್ಯವನ್ನಾಗಿ ಮಾಡಲು ನಾವೆಲ್ಲ ಶ್ರಮಿಸಬೇಕಾಗಿದೆ. ಅದಕ್ಕಾಗಿ ನಾನು ಮತ್ತು ನನ್ನ ಸಮಾಜ ಅಂದ್ರೆ ನೀವುಗಳು ಒಂದು ಹೆಜ್ಜೆಯನ್ನ ಬಲವಾಗಿ ಊರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾಷಣ ಸ್ಪರ್ಧೆ ಸಾರ್ವಜನಿಕ ವಿಭಾಗ ಆದರ್ಶ್ ಪ್ರಥಮ ಬಹುಮಾನ. ಪ್ರಶಸ್ತಿ ವಿಜೇತರೆಲ್ಲರಿಗೂ ಶುಭಾಶಯಗಳು.